ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಪರದೇಶಗಳಲ್ಲಿ ಇತಿಹಾಸವೆಂದರೆ ಕಟ್ಟಡಗಳು ಮಾತ್ರ, ಆದರೆ ಭಾರತದಲ್ಲಿ ನೈಜ ಘಟನೆಗಳನ್ನು ಇತಿಹಾಸವನ್ನಾಗಿ ಹೇಳಲ್ಪಡುವ ಸಂಪ್ರದಾಯವಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆದ 538ನೇ ಕನಕ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಹಿರಿಯರು ತ್ಯಾಗಮಯ ಜೀವನದಿಂದ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದರು. ಇಂತಹ ಪುರುಷೋತ್ತಮರನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಸಾಮಾನ್ಯ ನಾಗರಿಕರೆಲ್ಲರೂ ಇಂತಹ ಭಕ್ತಿ ಪರಂಪರೆಯ ಆಚರಣೆಯಲ್ಲಿ ಪಾಲ್ಗೊಂಡರೆ ಅದು ಸಮಾಜದಲ್ಲಿ ಏಕತೆಯ ಭಾವನೆಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ಕನಕದಾಸರು ಹಾಗೂ ಇವರಿಗೆ ಸಮಾನರಾದ ಮಹನೀಯರ ಮಾನವೀಯತೆ, ಸಮಾನತೆ ಮತ್ತು ನಂಬಿಕೆಯ ನೈಜ ಉದಾಹರಣೆ. ಅವರ ಜೀವನವು ನಮ್ಮೆಲ್ಲರಿಗೂ ಪ್ರೇರಣೆ. ಬೇರೆ ದೇಶಗಳಲ್ಲಿ ಇತಿಹಾಸವೆಂದರೆ ಕಲ್ಲಿನ ಕಟ್ಟಡಗಳು, ಕೋಟೆಗಳು, ಆದರೆ ನಮ್ಮ ದೇಶದಲ್ಲಿ ಇತಿಹಾಸವೆಂದರೆ ಭಕ್ತರ ತ್ಯಾಗ, ಅವರ ಜೀವನ ಪಾಠಗಳು ಮತ್ತು ನೈಜ ಘಟನೆಗಳು. ಈ ನೈಜ ಇತಿಹಾಸವೇ ಭಾರತದ ಶಕ್ತಿ ಎಂದು ಅವರು ಅಭಿಪ್ರಾಯಪಟ್ಟರು. ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರ್ ಮಾತನಾಡಿ, ಕನಕದಾಸರು ಕೇವಲ ಭಕ್ತರಾಗಿಯೇ ಅಲ್ಲ, ಸಾಮಾಜಿಕ ಸುಧಾರಕರಾಗಿಯೂ ಪ್ರಸಿದ್ಧರಾಗಿದ್ದಾರೆ. ಅವರು ವರ್ಣಭೇದ, ಜಾತಿ ಭೇದದ ವಿರುದ್ಧ ನಿಂತು ಮಾನವ ಕುಲಕ್ಕೆ ಒಂದು ಎಂಬ ಸಂದೇಶ ನೀಡಿದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲೂ ಸಹ ದಲಿತರ ಮತ್ತು ಅಲ್ಪಸಂಖ್ಯಾತರ ಮೇಲೆ ದಿನನಿತ್ಯ ಹಲವು ರೀತಿಯಲ್ಲಿ ದೌರ್ಜನ್ಯಗಳು ನಡೆಯುತ್ತಿವೆ. ನಮ್ಮ ತಾಲೂಕಿನ ಬೆಳಗೋಡು ಹೋಬಳಿಯ ಬಾಗೆ ಗ್ರಾಮದಲ್ಲಿ ಅಲ್ಪಸಂಖ್ಯಾತರಿಗೆ ಸೇರಿದ ಸ್ಮಶಾನದಲ್ಲಿ ಶವ ಸಂಸ್ಕಾರಕ್ಕೆ ಮುಂದಾದಾಗ ಸಮೀಪದ ನಿವಾಸಿಗಳು ನಮ್ಮ ಮನೆಯ ಮುಂದೆ ನೀವು ಸಂಸ್ಕಾರ ಮಾಡುವುದು ಸರಿಯಲ್ಲ ಎಂದು ಹೇಳಿ ವಿರೋಧ ವ್ಯಕ್ತಪಡಿಸಿರುವ ಘಟನೆ ಸೇರಿದಂತೆ ದೇಶದ ಯುಪಿ ಹಾಗೂ ರಾಜ್ಯದ ಇತರ ಭಾಗಗಳಲ್ಲಿಯೂ ಇಂತಹ ತಾರತಮ್ಯಗಳು ಮುಂದುವರೆದಿದೆ. ಕನಕದಾಸರ ಕಾಲದಲ್ಲಿ ಈ ಅನ್ಯಾಯಗಳು ಉತ್ತುಂಗದಲ್ಲಿದ್ದವು. ಇವುಗಳ ವಿರುದ್ಧ ಹೋರಾಟ ನಡೆಸಿ ಭಕ್ತ ಕನಕದಾಸರಾದರು ಎಂದು ಹೇಳಿದರು. ಕುರುಬ ಸಮಾಜದ ತಾಲೂಕು ಅಧ್ಯಕ್ಷ ಸೋಮೇಗೌಡ ಮಾತನಾಡಿ, ಕನಕದಾಸರು ದೇವರ ಭಕ್ತರಾಗಿದ್ದಷ್ಟೇ ಅಲ್ಲ, ಅಹಿಂಸಿಷ್ಟತೆಯ ವಿರುದ್ಧ ಹೋರಾಟದಿಂದ ಧೈರ್ಯಶಾಲಿ ತತ್ವಜ್ಞಾನಿ. ಅವರು ತೋರಿಸಿದ ಮಾರ್ಗವೇ ಸಮಾನತೆ ಮತ್ತು ಸೌಹಾರ್ದತೆಯ ದಾರಿ. ನಮ್ಮಲ್ಲಿ ಎಲ್ಲರಿಗೂ ಅವರದ್ದೇ ಬೋಧನೆ ಅಗತ್ಯ. ಅವರು ಸಮಾಜದ ಅಡಿಪಾಯವನ್ನು ಬಲಪಡಿಸಿದ ನಿಜವಾದ ಕ್ರಾಂತಿಕಾರರು ಎಂದು ಹೇಳಿದರು. ಯಾರು ಈ ದೇಶಕ್ಕೆ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವ್ರು ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಧರ್ಮ, ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಇವತ್ತು ಇಂಥ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಬರತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ. ಯಾಕೆ ಹೇಳಿದ್ರೆ ನಾವು ಈ ವಿಚಾರವನ್ನ ಪುಸ್ತಕದ ಮುಖಾಂತರ ನಮ್ಮ ಮುಂಬರ್ತಕ್ಕಂಥ ಜನರೇಷನ್ಗೆ ಇವರ ವ್ಯಕ್ತಿತ್ವ, ಇವ್ರು ಮಾಡತಕ್ಕಂಥ ಸಾಧನೆ, ಮನುಷ್ಯ ಕುಲಕ್ಕೋಸ್ಕರ ಏನೆಲ್ಲ ಹೋರಾಟ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ಬೇಕಾಗಿರೋದು ಭಾರಿ ಮುಖ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಹರಿದಾಸರು ಇರ್ತಾರೆ, ಅದ್ರ ಜೊತೆಗೆ ವಾದಿರಾಜರು ಸಹ ಇರ್ತಾರೆ. ಇವರೆಲ್ಲರೂ ಸಹ ಬ್ರಾಹ್ಮಣ ಸಂಪ್ರದಾಯವಾಗಿರ್ತಾರೆ. ಆದರೆ ಕನಕದಾಸರು ಮಾತ್ರ ಕುರುಬರಾಗಿರ್ತಾರೆ ಅಥವಾ ಹಿಂದುಳಿದ ಜಾಗದಿಂದ ಬಂದಿರ್ತಾರೆ. ಈಗಾಗಲೇ ಒಂದು ಸಲ ಅವರಿಗೆ ವ್ಯಾಸರಾಯರಿಗೆ ಅರಿವಾಗಿರುತ್ತೆ, ಇವನು ದೈವಾಂಶ ಸಂಭೂತ ಅಂತಕ್ಕಂಥದ್ದು ಆ ಕೋಣ ತಂದು ಕೊಟ್ಟಾಗ ಅರಿವಾಗಿರುತ್ತೆ. ಆಗೇನು ಮಾಡ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು. ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದ ರಾಮೇಗೌಡ, ಪ್ರಾಂಶುಪಾಲ ಸತೇಂದ್ರ, ಕಾಂಗ್ರೆಸ್ ಮುಖಂಡ ವೈಪಿ ರಾಜೇಗೌಡ, ರಾಜಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.